ಇವಾಗ ನಾವು ಒಂದು ವೇಟು ರಾಮೇಶ್ವರಂ ಬಂದಿದ್ದೀವಿ. ಬೆಳಗ್ಗೆ 8:30 ಅನಿಸುತ್ತೆ. ಸೊ ನಾವು ಟಿಫನಿಗೆ ಇಲ್ಲಿ ಬಂದಿದ್ದೀವಿ. ಬನ್ನಿ ಟಿಫನ್ ನಾವು ಇವಾಗ ಪಬ್ಬನ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಅಂತೂ ವ್ಯೂ ಸಖತ್ತಾಗಿತ್ತು. ನಿಜವಾಗ್ಲೂ ನೋಡೋಕ್ಕೆ ಮಾಲ್ಡೀವ್ಸ್ ಥರನೇ ಇತ್ತು. ನಾನಂತೂ ನೋಡಿ ಸಖತ್ ಎಂಜಾಯ್ ಮಾಡಿದೆ. ನೀವು ನೋಡಿ ಎಂಜಾಯ್ ಮಾಡಿ. ಹಂಗೆ ಜೊತೆಗೆ ಗಾಳಿ ಎಷ್ಟು ಜೋರಾಗಿ ಬರ್ತಾಯಿತ್ತು ಅಂದರೆ ಆ ಗಾಳಿ ನನ್ನೇ ನೂಕೋ ಅಷ್ಟು ಜೋರಾಗಿ ಬರ್ತಾಯಿತ್ತು. ಬಟ್ ನಾನು ಮಿಸ್ ಮಾಡಿದ್ದೇನೆಂದರೆ ಆ ಪಂಬನ್ ಬ್ರಿಡ್ಜ್ ಮೇಲೆ ಯಾವ ಟ್ರೈನು ಬರಲಿಲ್ಲ. ಅದನ್ನೇ ನನಗೆ ಮಿಸ್ ಮಾಡಿಕೊಂಡೆ. ಸೊ ಇದೇ ನೋಡಿ ರೈಲ್ವೆ ಬ್ರಿಡ್ಜು ಸಖತ್ತಾಗಿ ಕಟ್ಟಿದ್ದಾರೆ. ಇವಾಗ ಆ ಕಡೆಯಿಂದ ಯಾವುದಾದ್ರೂ ಬೋಟ್ ಬಂದರೆ ಇದನ್ನ ಲಿಫ್ಟ್ ಮಾಡುತ್ತೆ. ನೋಡ್ತಾ ಇದ್ದೀರಲ್ಲ ವೈಟು, ಅದನ್ನ ಲಿಫ್ಟ್ ಮಾಡುತ್ತೆ. ಸೊ ಬೋಟ್ ಈಸಿಯಾಗಿ ಹೋಗ್ಲಿ ಅಂತ. ಸೊ ಇವಾಗ ನಿಮಗೆ ಗೋಪುರ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನದ್ದು ಗೋಪುರ. ಬಟ್ ಈಗಲೇ ದೇವಸ್ಥಾನಕ್ಕೆ ಹೋಗಲ್ಲ, ಫಸ್ಟು ನಾವು ರೂಮ್ ಹುಡುಕ್ಬೇಕು. ಬನ್ನಿ ಹೋಗೋಣ. सुविधा के साथ आनंदपूर्ण समुद्री नाव की यात्रा। ऐसी सुहावनी एवं सुविधा से भरी नाव यात्रा जो बिल्कुल सुरक्षित है, बच्चों के लिए बूढ़ों तक आनंद का अनुभव करने योग्य अलग अलग चीजों से युक्त है। इस रास्ते पर आपकी यात्रा है। ನಮ್ದು ಬೋಟಿಗೆ ಬಂದು ಬನ್ನಿ.
ಬಂದ್ಬಿಟ್ಟು ಫುಲ್ಲು ಧನುಷ್ಕೋಡಿ ಹತ್ರ ಹೋಗ್ಬಿಟ್ಟು ವಾಪಸ್ ಬರುತ್ತೆ ಈ ಬೋಟು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಇಲ್ಲಿಗೆ ಬಂದರೆ ನೀವು ಎಂಜಾಯ್ ಮಾಡಿ, ಬಟ್ ಎಸ್ಪೆಷಲಿ ಮಕ್ಕಳಿದ್ರಂತೂ ಇನ್ನೂ ಎಂಜಾಯ್ ಮಾಡ್ತಾರೆ. ನೀವೇ ನೋಡಿ ದೇವಸ್ಥಾನದ ವ್ಯೂ ಬೋಟಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸಖತ್ತಾಗಿದೆ. ಫಸ್ಟ್ ನಾವು ತೀರ್ಥ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಸಮುದ್ರ ಸ್ನಾನ ಮಾಡಬೇಕಂತೆ. ಅದಕ್ಕೆ ನೋಡಿ ನಾವು ಸಮುದ್ರ ಸ್ನಾನ ಮಾಡ್ತಾ ಇದ್ದೀವಿ. ಇವಾಗ ನಾನು ಸಮುದ್ರ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ದೇವಸ್ಥಾನದಲ್ಲಿರೋ 22 ಬಾವಿಯಿಂದ ತೀರ್ಥ ಸ್ನಾನ ತಗೊಬೇಕು. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಎಷ್ಟು ಸ್ಟಾಪಿಂಗ್ ಸ್ಟಾಲ್ಸ್ ಇದೆ ನೋಡಿ. ಹಾಗೆ ಮುಂದೆ ದೇವಸ್ಥಾನದ ಗೋಪುರ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಇಂಡಿಯಾದಲ್ಲೇ ದ ಲಾಂಗೆಸ್ಟ್ ಕಾರಿಡಾರು. ಇಷ್ಟು ಉದ್ದ ಇದೆ ಗೊತ್ತಾ. ಅಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಸೀತೆ ಆಟಾಡ್ಕೊಂಡು ಶಿವ ಕಟ್ಟಿದ ದೇವಸ್ಥಾನ ಮಾಡಿದ್ದಾರೆ, ಬಟ್ ಅದು ಕ್ಲೋಸ್ ಆಗಿತ್ತು. ನೀವೇ ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ. ತೀರ್ಥ ಸ್ನಾನ ಮಾಡಿಕೊಂಡು ಅಲ್ಲೇ ಇರೋದು ದೇವಸ್ಥಾನ. ಹಂಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಲೋಕಲ್ದು ಜಾತ್ರೆ ನಡೀತಾ ಇತ್ತು ಅಮ್ಮ ಅವ್ರದ್ದು. ನೋಡಿ ನೀವೇ ಎಷ್ಟು ಸಖತ್ತಾಗಿದೆ. ಗೀತಾ ನಾವು ಒಳಗೆ ಹೋಗಿ ದೇವ್ರನ್ನ ನೋಡೋಣ ಬನ್ನಿ. ಅಲ್ಲಿ ಕ್ಯೂ ಇರುತ್ತೋ ಇರಲ್ವೋ ಅದೇ ಗೊತ್ತಿಲ್ಲ ನಮಗೆ. ನಾನಿವಾಗ ದರ್ಶನಕ್ಕೆ ಹೋಗೋ ಕ್ಯೂ ಅಲ್ಲಿ ನಿಂತಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಹೇಳ್ಬೇಕಂದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ, ಬಟ್ ಆದರೆ ನಾನು ರಿಸ್ಕ್ ತಗೊಂಡು ದೇವ್ರದ್ದು ನಿಮಗೋಸ್ಕರ ಶಾರ್ಟಾಗಿ ವಿಡಿಯೋ ತೆಗೆದಿದ್ದೀನಿ ನೋಡಿ. ನಂಗಂತೂ ಈ
ಕಾರಿಡಾರ್ ಸಖತ್ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ದೂರದಿಂದ ನೋಡಿದ್ರೆ ಲಾಸ್ಟ್ ಒಳಗೆ ಚುಕ್ಕಿ ಕಂಡಂಗೆ ಕಾಣುತ್ತೆ. ಸೊ ಇದಾಗಿತ್ತು ನಮ್ದು ರಾಮೇಶ್ವರಂ ವಿಡಿಯೋ. ಸೊ ಪಾರ್ಟ್ 3 ವಿಡಿಯೋ ಅಪ್ಕಮಿಂಗ್ ಬರ್ತಾ ಇದೆ, ನೀವು ನೋಡ್ತೀರಾ ಅನ್ಕೊಂತೀನಿ. ಸ್ಟೇ ಟ್ಯೂನ್.